People often ask me why I started Samvada as an organization, and I find that one of the most difficult questions to answer. I very briefly worked with an organization called Smile that worked with young students from JNU, from Delhi University, and from very affluent and elite backgrounds, helping young people to go out and understand rural India, poverty, feudalism, bonded labor, untouchability. And there again I was struck by young people's willingness to question themselves, to be actually challenged by a new exposure, by a new experience. The kind of books they read, the kind of people they talked to, each and every one of these experiences was a moment of change for young people. My own restlessness as a young person, my encounters with very poor young people, as well as very affluent young people, all three convinced me that this is the way to go if one wants to change the world. ಯುವಜನರ ಜೊತೆ ಕೆಲಸ ಮಾಡೋದು ಹೌದು. ಅವರು ಅನೇಕ ಕಷ್ಟಗಳಲ್ಲಿರ್ತಾರೆ. ಅವರ ಓದಿನ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅವರ ವೃತ್ತಿಯ ಬಗ್ಗೆ, ಕುಟುಂಬದ ಬಗ್ಗೆ, ಒಡನಾಟ ಸಂಬಂಧಗಳ ಬಗ್ಗೆ, ಎಲ್ಲದರ ಬಗ್ಗೆ ಅವರ ಸವಾಲಿರುತ್ತೆ. ಬಟ್ ಅವ್ರಿಗೆ ಅದೇ ಸಮಯದಲ್ಲಿ ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋಂಥ ಒಂದು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಮನೆಯಲ್ಲಿ, ಕಾಲೇಜಿನಲ್ಲಿ ಸಾಧ್ಯ ಆಗಲ್ಲ, ಅದು ಕೆಲವು ಮಿತಿ ಇರ್ತವೆ. ಅದರಿಂದಾಗಿ ಯಾರ ಜೊತೆಗೆ ಹಂಚ್ಕೋಬೋದು ಅನ್ನೋ ಒಂದು ರೀತಿಯಲ್ಲಿ ಆ ರೀತಿಯ ಸಂಗಾತಿಯನ್ನು ಹುಡುಕ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅವರು ಗುರುವನ್ನು ಕೂಡ ಹುಡುಕ್ತಾ ಇರ್ತಾರೆ. ಸಂವಾದ ಆ ರೀತಿಯಲ್ಲಿ ನೋಡಿದ್ರೆ ಸಂಗಾತಿಯಾಗಿ ಮಾರ್ಗದರ್ಶನ ಮಾಡುವಂಥ ಗುರು ಆಗಿ ಕೆಲಸ ಮಾಡಿದೆ. ನನ್ನ ತಮ್ಮ, ನನ್ನ ತಂಗಿ ಅವ್ರ ಮೊದಲಿನ ಭವಿಷ್ಯ ನೋಡಬೇಕು ಅಂತ ನನಗೆ ಮದುವೆ ಮಾಡಿಸಿ ನನ್ನ ಓದನ್ನ ಕಿತ್ಕೋತಿದ್ದಾರೆ. ನನಗೆ ಓದಬೇಕು ಅಂತ ತುಂಬಾನೇ ಇಷ್ಟ ಇದೆ ಕಣ್ರೆ. ವರ್ಕ್ಶಾಪ್ಗಳೆಲ್ಲ ಅಟೆಂಡ್ ಮಾಡಿದ್ಮೇಲೆ ನಾನೇನು ಮತ್ತು ನಾನು ಇನ್ನೂ ಏನು ಮಾಡಬೇಕು, ನಾನೇ ಏನಾದರೂ ಸುಮ್ಮನೆ ಇದ್ದೀನಾ, ನನ್ನ ಕೈಲೇನು ಮಾಡೋಕ್ಕಾಗಲ್ವಾ, ಇಂಥದ್ದೆಲ್ಲನೂ ವರ್ಕ್ಶಾಪ್ ಮೂಲಕ ನಾನು ತಿಳ್ಕೊಂಡೆ. ಆ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಮ್ಮ ಮನೆಯಲ್ಲೆಲ್ಲ ಮಾತಾಡಿ, ನಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸಿ, ಈಗ ಅವರು 5 ವರ್ಷದವರೆಗೂ ನಿನಗೆ ಏನು ಇಷ್ಟ ಬರುತ್ತೋ ನೀನು ಅದನ್ನೇ ಮಾಡು, ನಾವು ಯಾರೂ ಏನು ನಿನ್ನ ಲೈಫ್ಗೆ ತಲೆ ಹಾಕಲ್ಲ. ಸೊ ನಿನಗಿಲ್ಲಿ ಒಳ್ಳೆ ಸ್ಪೇಸ್ ಇದೆ, ನೀನು ಒಳ್ಳೆ ಇನ್ನೇನೋ ನಿನಗೆ ನಿನ್ನ ಕನಸನ್ನ ನೀನು ರೂಪಿಸ್ಕೊಳ್ತೀಯ ಅನ್ನೋದಾದರೆ ನೀನು ಅದನ್ನೇ ಮಾಡು ಅಂತ ಹೇಳಿ ಫ್ರೀ ಬಿಟ್ಟಿದ್ದಾರೆ. ಬಾಬಾ ಬನವನಗಿರಿದು ಯಾವಾಗಲೂ ಜಗಳ ನಡೀತಾ ಇದೆ. ಅದು ಹಿಂದೂಗಳು ಸೇರಬೇಕು ಅಂತ ಹಿಂದೂಗಳು ಜಗಳ ಮಾಡ್ತಾ ಇದ್ದಾರೆ. ಕೆಲವರು ಮುಸ್ಲಿಮ್ಸ್ ಅವರು ನಮ್ಮದು ಅದಂತ ಇದನ್ನು ಮಾಡ್ತಾ ಇದ್ದಾರೆ. ಹೋಗೋದಕ್ಕಿರ್ಗ ಇವತ್ತವರೆಗೂ ನಾನು ಜಾತಿ ಧರ್ಮ ಆಗಲಿ ಈ ಥರ ಈ ವ್ಯವಸ್ಥೆ ಬಗ್ಗೆ ತುಂಬ ವಿರೋಧ ಪಡಿಸ್ತಿದ್ದೀನಿ. ಹಾಗೆ ಇನ್ನು ಮುಂದೆ ಹೋರಾಟಗಳೆಲ್ಲ ಭಾಗವಹಿಸಬೇಕು ಅಂತ, ಈ ಥರದ ಭಾಗವಹಿಸಬೇಕು ಅಂತ ಇದು ಆಸೆ ಇದೆ ನನಗೆ. ನಾನು ಸಂವಾದ ಬರೋಕ್ಕಿಂತ ಮುಂಚೆ ಡ್ಯಾನ್ಸರ್ ಆಗಿದ್ದಕ್ಕೂ ಹಾಡುಗಾರನಾಗಿದ್ದಕ್ಕೂ ಈಗ ಆಡುವುದಕ್ಕೂ ನೃತ್ಯ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂತಂದರೆ ನಾವು ಮೊದಲೆಲ್ಲ ಸುಮ್ಮನೆ ಏನೋ ಡ್ಯಾನ್ಸ್ ಅಂದ್ರೆ ಆಡೋದು ಅಂದ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಅದ್ರ ಮುಖಾಂತರ ಕೂಡ ಒಂದು ಸೋಷಿಯಲ್ ಚೇಂಜಸ್ ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ನಾನು ಕಲ್ತಿದ್ದೇನೆ. ಇಲ್ಲಿ ಇವರ ಹಾಡೋದು, ಕುಣಿಯೋದು ಎಲ್ಲ ನೋಡಿ ನನಗೊಂದು ಹಕ್ಕಿ ರೆಕ್ಕೆ ಬಿಚ್ಚಿ ಹಾರ್ದಂಗೆ ನನಗೆ ತುಂಬ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಕೂಡ ಅದರಲ್ಲಿ ಅವರಲ್ಲಿ ನಾನು ಒಬ್ಬಳು ಹಕ್ಕಿ ಆಗಬೇಕು ಅಂತ ಅಂದ್ಬಿಟ್ಟೆ ನಾನು ಹಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ನಾನು ರೆಗ್ಯುಲರಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನನಗೆ ಕೆಲವೊಂದು ತುಂಬಾ ಥಾಟ್ಸ್ಗಳು ನಮ್ಮ ಮನೆಯವ್ರದ್ದು ನನಗೆ ಹೇಳ್ಕೊಟ್ಟಿರೋದಕ್ಕೂ ನಾನು ಇಲ್ಲಿ ಬಂದು ನೋಡಿರೋದಕ್ಕೂ ಪ್ರೆಸೆಂಟಾಗಿ ಇಲ್ಲಿ ಬಂದಾದ ಮೇಲೆ ನಾನು ಕಲ್ತಿರೋದನ್ನ ನಾನು ಆ ದೃಷ್ಟಿಯಿಂದ ಪ್ರಪಂಚ ನೋಡೋದಕ್ಕೂ ತುಂಬ ಡಿಫ್ರೆಂಟ್ ಆಗಿತ್ತು. ಯಾವುದೋ ಒಂದು ಜಾತಿ ಅಟ್ರಾಸಿಟಿ ಆಗಲಿ ಅಥವಾ ಇನ್ಯಾವುದೋ ಜೆಂಡರ್ ಹೆಣ್ಮಕ್ಳ ಮೇಲೆ ಆಗೋ ದೌರ್ಜನ್ಯ ಆಗಲಿ ಅಥವಾ ಯಾವುದೋ ಧರ್ಮದ ಯುದ್ಧಗಳಾಗಲಿ, ಕೋಮುವಾದ ಆಗಲಿ, ಪ್ರತಿಯೊಂದು ಇಶ್ಯೂನ ಸೆನ್ಸಿಬಲ್ ಆಗಿ ನೋಡೋಕ್ಕೆ ಮತ್ತು ಅದಕ್ಕೆ ಸ್ಪಂದಿಸೋದನ್ನು ಸಂವಾದ ಕಲಿಸಿದೆ.
ಮತ್ತು ಹಾಗೆ ಉಳಿದ ಯುವಜನರು ಸ್ಪಂದಿಸೋ ಹಾಗೆ ಮಾಡೋ ಅಂಥ ಒಂದು ಕಲಿಕೆನೂ ಸಂವಾದ ನನಗೆ ಕೊಟ್ಟಿದೆ. ನನಗೆ ಹೆಚ್ಚು ಏನು ಗೊತ್ತಿರಲಿಲ್ಲ ಅನ್ನೋದು ಸಂವಾದಕ್ಕೆ ಬಂದಮೇಲೆ ಗೊತ್ತಾಗಿದ್ದು. ಅಂದರೆ ನಾವು ಬೆಂಗಳೂರಲ್ಲಿದ್ದರೆ ಯೂಶ್ವಲಿ ಅಸಂಪ್ಷನ್ ಏನಂದರೆ ಎಲ್ಲ ಗೊತ್ತಿರುತ್ತೆ, ಎಕ್ಸ್ಪೋಜರ್ ಇರುತ್ತೆ ಆ ಥರ ಅಂತ. ಆದರೆ ಹಂಗಿರಲಿಲ್ಲ. ನಾವು ಸಂವಾದಾಗ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ಬಂದಾಗಿರ್ಬೋದು ಅಥವಾ ಅಲ್ಲಿನ ಎಕ್ಸ್ಪೋಜರ್ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತು ಏನೂ ಅಲ್ಲದೆ ಸುಮ್ಮನೆ ಒಂದಿನ ಅಲ್ಲಿ ಕೂತ್ಕೊಂಡು ಎಲ್ಲರ ಜೊತೆ ಟೀ ಕುಡಿಯೋದು, ಮಾತಾಡೋದು, ಈ ಎಲ್ಲ ವಿಚಾರಗಳು ತಿಳಿತಾ ನನಗೆ ತುಂಬ ಹೊರಗಡೆ ಓಡಾಡೋಕ್ಕೆ ಶುರು ಮಾಡಿದ್ವಿ. ಹೊರಗಡೆ ಓಡಾಡಿದಷ್ಟು ನಮ್ಮ ಒಳಗಿನ ಜಗತ್ತು ನಮಗೆ ತೆರ್ಕೊಳ್ತಾ ಹೋಗ್ತು ಅಂತಲೇ ನಂಗೆ ಅನ್ಸೋದು. ಅದು ಹೊರಗಿನ ಎಕ್ಸ್ಪೋಜರ್ ಆಗಿದ್ರೂ ಸಹ ಫೈನಲಿ ಅದು ಸೆಲ್ಫ್ ಡಿಸ್ಕವರಿನೇ ಅಂತ ನನ್ನ ಇದು ಅನಿಸಿಕೆ. ಆ ಸೆಲ್ಫ್ ಡಿಸ್ಕವರಿ ಏನಿದೆ ಸಂವಾದ, ಆ ಸೆಲ್ಫ್ ಡಿಸ್ಕವರಿಗೆ ಹೇಗೆ ಅಣಿ ಮಾಡಿಕೊಡ್ತು ನಂಗದು ಬಹುಶಃ ನಾನು ಸಾಯೋವರೆಗೂ ಅದು ನನ್ನ ಜೊತೆ ಯಾವತ್ತೂ ಇರುತ್ತೆ. We now have centers in different parts of Karnataka. When I first started Samvada, we also had centers in Dodbalapur, Devanahalli, Ramnagaram, Magadi, Kanakpura. We had a lot of students from these official towns who took part in our programs. ನನ್ನ ಕನಸುಗಳಿಗೆ ಮತ್ತು ನನ್ನ ಆಲೋಚನೆಗಳಿಗೆ ರೆಕ್ಕೆಗಳನ್ನು ಮೂಡಿಸೋಕ್ಕೆ ಸಂವಾದ ನನಗೆ ಸಹಾಯ ಮಾಡ್ತು. ಆಗಿದ್ದಂಥ ಜೀವನದಲ್ಲಿ ನನಗೆ ಸಪೋರ್ಟಿವ್ ಸಿಸ್ಟಮ್ ಸಿಗ್ತಾಯಿತ್ತು. ನಾನು ತುಮಕೂರಿಂದ ಸಂವಾದ ಆಫೀಸಿಗೆ ಬರೋಕ್ಕೆ ತುಂಬ ಖುಷಿಯಿಂದ ಬರ್ತಾಯಿದ್ದೆ. ಯಾಕೆಂದರೆ ನಾನೆಲ್ಲ ಹೇಳ್ಕೊಬೋದು, ನಾನೇನು ಮಾಡ್ತಾಯಿದ್ದೀನಿ, ನನ್ನ ಜರ್ನಿ ಹೇಗೆ ನಡೀತಾ ಇದೆ, ನನ್ನ ಖುಷಿಯಾಗಿ ಏನೇನು ಮಾಡಿದೆ ಅಂತೆಲ್ಲ. ಆ ಥರದ್ದೊಂದು ಈ 7-8 ವರ್ಷಗಳಲ್ಲಿ ತುಂಬಾ ಹೇಳ್ಕೊಳಕ್ಕಾಗದಷ್ಟು ಒಂದು ದೊಡ್ಡ ಬೆಂಬಲವಾಗಿ ನನಗೆ ಸಂವಾದ ನಿಂತಿದೆ. ನಾನು ಒಂದು ಸ್ಲಮ್ ಏರಿಯಾದಿಂದ ಬಂದಾಗ ನನ್ನ ಸ್ಟೂಡೆಂಟ್ ಆಗಿ ಮತ್ತು ಬದುಕು ಸ್ಟೂಡೆಂಟ್ ಆಗಿ ಮತ್ತು ಇಂಟರ್ನ್ ಆದಾಗ ಅದು ನಾನು ಮಾತ್ರ ಬೆಳೆದಿಲ್ಲ, ನನ್ನ ಸಮುದಾಯಕ್ಕೆ ಒಂದು ಸ್ಟ್ರೆಂತ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ನನ್ನ ಆ ಸ್ಲಮ್ಮಿಂದ ರೆಪ್ರೆಸೆಂಟೇಟ್ ಆಗಿ ಆಚೆ ಬಂದಾಗ ನಾನು ಅದಕ್ಕೇನೋ ಕೊಡಕ್ಕೆ ಹೋಗ್ತಿದ್ದೀನಿ. ಅದಕ್ಕೆ ಕೊಡಕ್ಕೆ ಹೋದಾಗ ನಮಗೆ ಪ್ರಾಪರ್ ಸಪೋರ್ಟ್ ಇಲ್ಲ ಅಂದರೆ, ಅದಕ್ಕೆ ಗೈಡೆನ್ಸ್ ಇಲ್ಲ ಅಂದರೆ ಅದು ಎರಡೂ ಜಾಸ್ತಿ ಇರುತ್ತೆ. ಬಟ್ ಸಂವಾದ ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ಆ ಸಪೋರ್ಟನ್ನು ಕೊಟ್ಟು, ಮತ್ತು ನಾನು ಆ್ಯಕ್ಚುಲಿ ನನ್ನ ಭಾಷೆಕನಾಗಿರ್ಬೋದು ಮತ್ತು ನನ್ನ ರೀಜನ್, ನನ್ನ ಕಾಸ್ಟ್ ಹೇಳೋದಕ್ಕಿಂತ ನನ್ನ ಬಂದಿರೋಂಥ ಪ್ಲೇಸ್ಗಾಗಿರ್ಬೋದು ಯಾವುದೇ ಡಿಸ್ಕ್ರಿಮಿನೇಷನ್ ಆಗದೆ ನನ್ನ ಒಂದು ರೀತಿ ಸಪೋರ್ಟಿವ್ ಆಗಿ ಇರೋದು ನನಗೆ ಖುಷಿ ಕೊಡ್ತು. ಸಂವಾದದೊಳಗಡೆ ವಿದ್ಯಾರ್ಥಿ ಯುವಜನರ ಬದುಕನ್ನು ಅವರ ಇಚ್ಛೆಯಂತೆ ಕಟ್ಟಿಕೊಳ್ಳುವ ಒಂದು ಪ್ರಯತ್ನ ಏನಿದೆ ಅದು ಅದ್ಭುತವಾಗಿರುವಂಥ ಒಂದು ಕೆಲಸ ಆ್ಯಕ್ಚುಲಿ. ಸೊ ಹಂಗಾಗಿ ಅವರಿಗೆ ಸ್ವಂತಿಕೆ ಆಲೋಚನೆ ಕಲಿಸ್ಕೊಡ್ತದೆ. ಮತ್ತು ನಿಮ್ಮ ಲೈಫ್ ಭಾಳ ಮುಖ್ಯ, ನೀವು ನಿಮ್ಮ ಲೈಫ್ ಯಾರ ಪರವಾಗಿರುತ್ತೆ ಅನ್ನುವಂಥ ಒಂದು ಮೌಲ್ಯಾಧಾರಿತವಾಗಿರುವಂಥ ಒಂದು ಬದುಕನ್ನು ಕಟ್ಕೊಡ್ಲಿಕ್ಕೆ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡುತ್ತೆ. ಚಿಕ್ಕ ಇರುವೆಗಳ ಸಾಲಿನ ಥರ ಆ ಕಡೆ ನಾವು ಕೆಲಸ ಮಾಡ್ತಾ ಇದ್ವಿ ಅನ್ನೋ ಫೀಲಿಂಗಲ್ಲಿ ಖುಷಿಯಾಗಿದ್ದೀನಿ ನಾನು. Some of the best documentary filmmakers of India, I would say, started off as Samvada fellows. Some of the most renowned community health practitioners were also Samvada fellows. Some of the people who worked on the feticide bill were also Samvada fellows, and I feel very proud of the fact that we were able to help people when the ideas that they brought to the table were still not recognized by society as valuable ideas. And the fellowship program gave them that space when they were unknown and their ideas were still unheard of. I think we took that combination and gave them the space to establish themselves and to put their ideas into the world.
ಸಂವಾದ ಯುವ ಜನರಲ್ಲಿ ಕೂಡ ಅವರ ಗೆಳೆತನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆರ್ಗ್ಯಾನಿಕ್ ಆಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ವಾತಾವರಣವನ್ನು ಕಲ್ಪಿಸ್ಕೊಡ್ತೇವೆ. ಹಾಡು ಹಬ್ಬಗಳ ಮೂಲಕ ಆಗಿರ್ಬೋದು, ಕಬೀರ್ ಉತ್ಸವದ ಮೂಲಕ ಆಗಿರಬಹುದು, ವಿದ್ಯಾರ್ಥಿಗಳನ್ನು 10 ದಿನ 15 ದಿನ ಬಹುತ್ವದ ನಡಿಗೆಗೋಸ್ಕರ ನಾವು ಬೇರೆ ಬೇರೆ ಕಡೆಗಳಲ್ಲಿ ಕರೆದುಕೊಂಡು ಹೋಗಿ ಅವ್ರಿಗೆ ಎಕ್ಸ್ಪೋಜರ್ಸ್ಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ದಿದ್ದಿರ್ಬೋದು. ಇದೆಲ್ಲವೂ ಕೂಡ ಒಂದು ಬಹು ಸಂಸ್ಕೃತಿಯನ್ನು, ಒಂದು ಬಹುತ್ವದ ವಿಶೇಷತೆಯನ್ನು ವಿದ್ಯಾರ್ಥಿಗಳು ಯುವಜನರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಮತ್ತು ಆ ನಿಟ್ಟಿನಲ್ಲಿ ಒಂದು ಹೊಸ ಸಮಾಜ ರೂಪಿಸೋದ್ರಲ್ಲಿ ಸಹಕಾರಿಯಾಗಿ ಆಗಿದೆ, ಆಗ್ತಾ ಇದೆ. ಅಲ್ಲಿದ್ದಾನೆ ಅಲ್ಲ, ಅಲ್ಲಿದ್ದಾನೆ ಅಲ್ಲ, ಅಲ್ಲಿ ಅಲ್ಲ ಇದ್ದಾನೆ. ಸಂವಾದದ ಒಂದು ಬಹುತ್ವದ ಒಂದು ಪ್ರವಾಸ, ಆ ಪ್ರವಾಸದಲ್ಲಿ ಸೇರಿಕೊಂಡೆ. ಆ ಪ್ರವಾಸದಲ್ಲಿ ತುಂಬ ನಾನು ಉತ್ತರ ಕರ್ನಾಟಕದಲ್ಲಿ ನಾನು ನೋಡಿದಂಥ ಒಂದಷ್ಟು ಇವು ಏನು ಜನ ಬದುಕುವ ರೀತಿ ತುಂಬ ಅನ್ಯೋನ್ಯವಾಗಿತ್ತು, ತುಂಬ ಸೌಹಾರ್ದಮಯವಾಗಿತ್ತು. ಅದು ನನಗೆ ತುಂಬ ಒಂದು ಇನ್ಸೈಟ್ ಒದಗಿಸ್ತು. ಇದನ್ನು ರಂಗಭೂಮಿಲಿ ನಾನು ಬಳಸ್ಕೊಳಕ್ಕೆ ಶುರು ಮಾಡಿದೆ. ಮಂದಿರವಿದೆ, ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ. ಅಲ್ಲಿದ್ದಾನೆ ರಾಮ, ಅಲ್ಲಿದ್ದಾನೆ ರಾಮ, ಅಲ್ಲಿ ರಾಮನಿದ್ದಾನೆ, ಅಲ್ಲಿ ಅಲ್ಲ ಇದ್ದಾನೆ. ಗೋಡೆಗಳಿಲ್ಲದ ಕಾಲೇಜು ಅಂತ ಹೇಳಿ, ಹೌದು. ಯಾಕೆಂದ್ರೆ ಇಲ್ಲಿ ಯಾಕೆ ಗೋಡೆಗಳಿಲ್ಲ ಅಂದ್ರೆ ಪ್ರತಿಯೊಂದು ವ್ಯಕ್ತಿಯು ಜೀವನದ ಅನುಭವವೂ ಕೂಡ ಇಲ್ಲಿ ಪಠ್ಯವಾಗುತ್ತೆ. ಸೊ ಪಠ್ಯಕ್ರಮ ಅನ್ನುವಂಥದ್ದು ನಾವು ಹೊರಗಡೆ ಎಲ್ಲೋ ಎರವಲು ತಗೊಳ್ಳೋದು ಒಂದು ರೀತಿ, ಇನ್ನೊಂದು ಜೀವನದ ಪಠ್ಯವನ್ನೇ, ಜೀವನದ ಅನುಭವವನ್ನೇ ಪಠ್ಯವನ್ನಾಗಿಸ್ತಾ ಎಕ್ಸ್ಪೀರಿಯನ್ಷಿಯಲ್ ಶೇರಿಂಗ್ ಅಂತ ಏನು ಕರಿತೀವಿ, ಅದಕ್ಕೊಂದು ಸೈದ್ಧಾಂತಿಕ ಚೌಕಟ್ಟು ಕೊಟ್ಟು ಅದ್ರ ಮೂಲಕನೇ ಒಂದು ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ತಾ ಈ ಸಮಾಜದ ಬದಲಾವಣೆಗೆ, ಸಾಮಾಜಿಕ ಒಂದು ಪ್ರಕ್ರಿಯೆಗೆ ಕಾಣಿಕೆ ನೀಡಬಹುದು ಅನ್ನುವಂಥ ಒಂದು ನೆಲೆಗಟ್ಟಿನಿಂದ ಒಂದು ಕಾರ್ಯಕ್ರಮವನ್ನು ರೂಪಿಸೋದು ಅಥವಾ ಈ ಸಂಸ್ಥೆಯನ್ನು ನಡೆಸೋದು ಅಥವಾ ಅದನ್ನೊಂದು ಕಾಲೇಜನ್ನಾಗಿ ಪರಿವರ್ತಿಸೋದಿದೆಯಲ್ಲ, ಆ ಒಂದು ಪ್ರಕ್ರಿಯೆ ನನ್ನನ್ನು ತುಂಬ ಹಿಡಿದಿಟ್ಟಿದ್ದು. ಇವತ್ತು ಬದುಕು ಕಾಲೇಜ್ ಮೂಲಕ ತುಂಬ ಕಾನ್ಫಿಡೆಂಟ್ ಆಗಿರುವಂಥ ರೈತರು ಮತ್ತು ಕೃಷಿಕ ಮಹಿಳೆಯರು ಅಥವಾ ಒಟ್ಟು ನೀರು ಮತ್ತು ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇರೋವಂಥ ವಾಟರ್ ಆ್ಯಕ್ಟಿವಿಸ್ಟ್ಗಳು ಅಥವಾ ಅಗ್ರಿಕಲ್ಚರ್ ಆ್ಯಕ್ಟಿವಿಸ್ಟ್ಗಳು, ಅಗ್ರಿಕಲ್ಚರ್ ಪ್ರೊಫೆಷ್ನಲ್ಸು, ಜರ್ನಲಿಸ್ಟ್ಗಳು ಅಥವಾ ಜೆಂಡರ್ ರೈಟ್ಸ್ ಮೇಲೆ ಕೆಲಸ ಮಾಡ್ತಾ ಇರೋವಂಥ ಹುಡುಗರು ಮತ್ತು ಹುಡುಗಿಯರು, ಈ ರೀತಿ ಬೇರೆ ಬೇರೆ ಪ್ರೊಫೆಷನ್ಗಳಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು. ಉದಾಹರಣೆಗೆ ನಾವು ಇತ್ತೀಚೆಗೆ ಸಾಕಷ್ಟು ಹೊಸ ಕೋರ್ಸ್ಗಳನ್ನೂ ಬದುಕು ಕಾಲೇಜ್ ಮೂಲಕ ಶುರು ಮಾಡಿದ್ದೀವಿ. ಈ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂಗೆ ಕೋರ್ಸ್ ಇದೆ, ಕೌನ್ಸಿಲಿಂಗು, ಲರ್ನಿಂಗ್ ಲೆನ್ಸಸ್ ಅಂತ. ಸಮಾಜಕ್ಕೆ ಬೇಕಾಗಿರುವಂಥ ತುಂಬ ಮುಖ್ಯವಾಗಿ ಪರಿಣಾಮ ಬೀರುವಂಥ ಒಂದಷ್ಟು ಪ್ರೊಫೆಷನ್ಗಳನ್ನ ಗುರುತಿಸಿ ಅದಕ್ಕೆ ಬೇಕಾಗಿರುವಂಥ ಪೂರಕವಾದ ವಾತಾವರಣ ಬದುಕು ಕಾಲೇಜ್ ಮೂಲಕ ನಿರ್ಮಾಣ ಮಾಡಿರೋವಂಥದ್ದು ಸಂವಾದದ್ದು ತುಂಬ ಮುಖ್ಯವಾದ ಸಾಮಾಜಿಕ ಬದಲಾವಣೆಯ ಚಲನೆಯಲ್ಲಿ ತುಂಬ ಮುಖ್ಯ ಪಾತ್ರ ಬದುಕು ಕಮ್ಯುನಿಟಿ ಕಾಲೇಜ್ನ ಪ್ರಯತ್ನ. ಇಲ್ಲಿವರೆಗೂ ನಗರ ಪ್ರದೇಶದಲ್ಲಿ ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಈ ಸುಸ್ಥಿರ ಕೃಷಿ ತರಬೇತಿಯನ್ನು ಪಡೆದ ಮೇಲೆ ನಾನೀಗ ಕಂಪ್ಲೀಟಾಗಿ ನಾನು ನನ್ನ ಊರಿಗೆ ಹೋಗಿದ್ದೀನಿ. ಅಲ್ಲಿ ನಾನೊಂದು ಸುಸ್ಥಿರ ಕೃಷಿ ಜೊತೆ ಇಲ್ಲಿ ಸುಸ್ಥಿರ ಜೀವನನೂ ಕೂಡ ಹೇಳ್ಕೊಟ್ಟಿದ್ದಾರೆ ಪಾಠನು. ಇಲ್ಲಿರೋ ರಿಸೋರ್ಸ್ ಪರ್ಸನ್ ಆಗಲಿ ಅಥವಾ ಇಲ್ಲಿನ ಟ್ರೈನೇ ಆಗಲಿ, ನಾನು ನನ್ನ ಜೀವನದ ಒಂದು ದಿಕ್ಕನ್ನೇ ಬದಲಾಯಿಸಿದೆ. ನನ್ನಂಥ ಹುಡುಗಿರಿಗೆ ಏನಿರುತ್ತೆ ಅಂದರೆ, ನಾವು ಗ್ರಾಮೀಣ ಭಾಗದಿಂದ ಬಂದಿರ್ತೀವಿ, ನಾವು ಜರ್ನಲಿಸಮ್ ಅಂತೆಲ್ಲ ಅಂದ ತಕ್ಷಣ ಕಾಲೇಜಲ್ಲಿ ಆ ಸಬ್ಜೆಕ್ಟ್ ತೊಗೊಳಕ್ಕೆ ಎದುರ್ಕೋತೀವಿ. ಯಾಕೆಂದರೆ ಅದು ಇಂಗ್ಲೀಷ್ ಇಲ್ಲ ಅನ್ನೋ ಕಾರಣಕ್ಕೆ, ಮತ್ತು ಟೆಕ್ನಿಕಲಿ ನಾವು ತುಂಬ ವೀಕ್ ಇರ್ತೀವಿ. ನಾವೇನೋ ಓದುತ್ತೀವಿ, ಇನ್ನೇನೋ ಕೆಲಸ ಮಾಡ್ತೀವಿ, ಅನಿವಾರ್ಯಕ್ಕೆ ಬಿದ್ದು ಏನೇನೋ ಮಾಡ್ಕೊಳ್ಳುವಾಗ ಸಂವಾದ ನಮಗೆ ಅನಿಸಿದ್ದು, ನಮಗೆ ಇಷ್ಟ ಇರೋ ಒಂದು ಇದರಲ್ಲಿ ಹೇಗೆ ಬದುಕಬೇಕಂತ ಕಲಿಸುತ್ತೆ. ಸಂವಾದದಿಂದನೇ ನಾನು ಜರ್ನಲಿಸಮ್ಗೆ ಫೀಲ್ಡ್ಗೆ ಎಂಟ್ರಿ ಆದೆ. ಒಂದಿಷ್ಟು ಏನೋ ಸಾಧಿಸಿದರೆ ಅದು ಸಂವಾದದಿಂದ. ಮಂಜುಳಾ ಹುಲಿಕುಂಟೆ ಬರಿತಾಳೆ ಅಂತ ಇವತ್ತು ಯಾರಾದರೂ ಹೇಳ್ತಾರೆ, ನಾನು ಎಲ್ಲಾದರೂ ಹೇಳ್ತೀನಿ ಅದು ಸಂವಾದದಿಂದ ನನ್ನೊಳಗೆ ನಾನು ಹುಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ತೀನಿ. ಸ್ಕಿಲ್ಲು, ಪರ್ಸ್ಪೆಕ್ಟಿವ್ ಮತ್ತು ಸೆಲ್ಫು, ಇದು ಮೂರು ಕಾನ್ಸೆಪ್ಟನ್ನ ನಾವು ಯಾವಾಗಲೂ ಸ್ಟ್ರಾಂಗಾಗಿ ಕಟ್ಕೊಂಡಿರ್ತೀವಿ. ಈ ಕಾನ್ಸೆಪ್ಟ್ ಮೇಡೇ ಆಯಾ ಕೋರ್ಸ್ನ ಏನು ಸಬ್ಜೆಕ್ಟ್ ಯಾವುದಿದೆ ಸಬ್ಜೆಕ್ಟ್ನ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಮೆಥಡಾಲಜಿ ಯಾವಾಗಲೂ ಕೂಡ ಅದು ನಾವು ಯಾರು ಕೋರ್ಸನ್ನು ನಡೆಸ್ತಾ ಇದ್ದೀವಿ
ಅವ್ರ ಮೇಲೆಗೆ ಹೆಚ್ಚು ಡಿಪೆಂಡ್ ಆಗಿರುತ್ತೆ ಬದುಕು ಕಾಲೇಜಲ್ಲಿ. ಹಾಗಾಗಿ ಹೆಚ್ಚು ಕ್ರಿಯೇಟಿವ್ ಆಗಿ ಮೆಥಡಾಲಜಿಯನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾವು ಮೀಡಿಯಾ ಕೋರ್ಸ್ಗೆ ನಾಟಕವನ್ನೇ ಒಂದು ದೊಡ್ಡ ಎಫೆಕ್ಟಿವ್ ಟೂಲ್ ಆಗಿ ನಮ್ಮ ಮೆಥಡಾಲಜಿಯ ಭಾಗವಾಗಿ ಕಳಿಸ್ತೀವಿ. बदुकु कम्युनिटी कॉलेज में हमको डिफरेंट एक्टिविटीज़ कराते हैं और हमें एक फ्रीनेस होता है, एक इंडिपेंडेंसी होती है जहाँ पे हमें कोई जेंडर बायस नहीं होता है, हमें खुद का डर ही नहीं होता है, उसके बारे में पता चलता है. और इस करियर गाइडेंस और काउंसलिंग के कोर्स से मुझे ये पता चला है कि मेरा करियर क्या है, मेरे ख्वाब क्या है. ತುಂಬಾ ದೊಡ್ಡ ಜರ್ನಿ ಸಂವಾದದಲ್ಲಿ ನಂದು. ಈವನ್ ಸಂವಾದ ಶುರು ಮಾಡಬೇಕು, ಏನು ಹೆಸರಿಡಬೇಕು ಈ ಸಂಸ್ಥೆಗೆ ಆ ಒಂದು ದಿನದಿಂದ ಇಲ್ಲಿಯವರೆಗೆ ನಾನು ಸಂವಾದದ ಜರ್ನಿ 25 ವರ್ಷಗಳ ಒಂದು ಜರ್ನಿಯಲ್ಲಿ ನಾನು ಇದ್ದೀನಿ. ಈಗಲೂ ನಾನು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು ನಾನು ಸಂವಾದವನ್ನು ಪ್ರತಿದಿನ ನೆನೆಸ್ಕೋತಿದ್ದೀನಿ. ಯಾಕಂದರೆ ನಾನು ಮಹಿಳೆಯರ ಜೊತೆ ಮಾತಾಡಬೇಕಾದ್ರೂ ಸ್ಟೂಡೆಂಟ್ಸ್ ಜೊತೆ ಮಾತಾಡಬೇಕಾದ್ರೂ ನಾನು ನನ್ನ ಒಂದು ಕಲಿಕೆ ಎಲ್ಲ ಆಯಿತು, ಹೇಗೆ ನಾನು ಪರಿವರ್ತನೆ ಆದೆ ಅನ್ನೋದು ಬಹಳ ನೆನಪಿಗೆ ತರುತ್ತೆ ನಮಗೆ ತುಂಬ ಖುಷಿ ಆಗುತ್ತೆ. ಒಂದು ಸಂವಾದದಲ್ಲಿ ಈಗಲೂ ಸಹ ನಾನು ಸಂವಾದಕ್ಕೆ ಬಂದದ ಆ ಒಂದು ಆಪ್ತತೆ ಇದೆಯಲ್ಲ, ನನಗೆ ತುಂಬ ರೋಮಾಂಚನ ಆಗುತ್ತೆ. ಇವತ್ತು ನಾವು ಯಾವುದೇ ವಲಯಕ್ಕೆ ಹೋದರೂ ಎಲ್ಲೇ ಹೋದರೂ ಯಾವುದೇ ಒಂದು ಪಾಠ ಮಾಡುವಾಗ ಒಂದು ಮಾತಾಡುವಾಗ ಅಥವಾ ಇನ್ನೊಬ್ಬರ ಜೊತೆ ಕನೆಕ್ಟ್ ಮಾಡ್ಕೊಳ್ಳುವಾಗ ಸಂವಾದ ಮಧ್ಯದಲ್ಲಿ ಬರುತ್ತೆ, ನಮ್ಮ ಮಾತಿನ ಮಧ್ಯದಲ್ಲಿ ಬರುತ್ತೆ. ಅದು ಭಾಳ ದೊಡ್ಡದು. ಎಷ್ಟೋ ಸರ್ತಿ ನಮ್ಮ ಹಳ್ಳಿಗಳೇ ನಮ್ಮ ಮಾತಿನ ಮಧ್ಯದಲ್ಲಿ ಬರಲ್ಲ. ಅದರ ಒಂದು ಸಂಸ್ಥೆ ನಿಮ್ಮ ಬದುಕಿನಲ್ಲಿ ಒಂದು ಸಹ ಪ್ರಯಾಣಿಕನಾಗಿ ನಡಿಗೆ ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡದು. ಸಂವಾದದ ಬಗ್ಗೆ ಒಂಥರ ಥರದೊಂದು ಹೋಮ್ಲಿ ಫೀಲಿಂಗ್ ಇದೆ. ಅದರಲ್ಲಿ ಪ್ರೀತಿ, ಸಿಟ್ಟು, ಹತಾಶೆಗಳು, ಒಂಥರ ನಿರಾಸೆಗಳು, ಇದೆಲ್ಲ ಕೋಪ ಕೆಲವು ಸರ್ತಿ ಆ ಥರದ್ದೆಲ್ಲ ಇದೆ. ಆದರೆ ಇದೆಲ್ಲದ್ರ ಜೊತೆಗೆ ಒಂದು ಒಳ್ಳೆ ಸಂಬಂಧ ಇದೆಯಲ್ಲ, ಅದು ಭಾಳ ದೊಡ್ಡದು. ನಾನೀಗ ಜಗತ್ತಿನ ಜೊತೆ ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಸಂವಾದ ಒಂದು ದೊಡ್ಡ ಏಣಿ ಆಗಿದೆ. ನಾನು ಇವಾಗ 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಹುಡುಗರ ಜೊತೆ ನಾವು ಚೆನ್ನಾಗಿ ನಗ್ತಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಎಲ್ಲರೂ ಬಂದಿರೋರೆಲ್ಲ ಬೇರೆ ಬೇರೆ ಕೆಲಸಕ್ಕೂ ಎಲ್ಲ ಮಾಡ್ತಾವ್ರೆ. ನಮಗೂ ಹುಡುಗರು ಬಂದರೆ ಒಂದು ದಿವಸ ಹುಡುಗರು ಬರಲಿಲ್ಲ ಅಂದರೆ ನಮಗೂ ತುಂಬ ಬೇಜಾರಾಯ್ತದೆ. ಅವ್ರು ಬರೋದ್ರಿಂದ ಅವ್ರ ಜೊತೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. If I look back now at my journey, I don't think I would have wanted to do even one day differently. I'm really glad I persevered. I'm very glad that my colleagues have stood by me. We have our alumni working from United Nations to people who are working against trafficking, to people working with bonded laborers, to people who are wonderful journalists. All these are just testimony to the fact that if young people are given a chance to change, a chance to reflect, they can make a big difference to their lives and the lives of others around them. It is their spirit, their courage, their ability to pay a huge price for their convictions. I think when they take great risks in terms of the kind of work they choose, the kind of people they decide to marry, the kind of lives they decide to live, I think that humbles us all at Samvada. It keeps us grounded, and we know that this is what we are here to do, and we do it happily.